ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ KPCL ರೀ ಎಕ್ಸಾಮ್ ಬಗ್ಗೆ ಇದೆ. ಮೊನ್ನೆ ತಾನೇ ಜಡ್ಜ್ಮೆಂಟ್ ಬಂದಿದೆ. ಸೊ ಇಟ್ಸ್ ಅ ರೀ ಎಕ್ಸಾಮ್ ಆಸ್ ಐ ಟೋಲ್ಡ್ ಬಿಫೋರ್ 2 months. 2 ತಿಂಗಳ ಹಿಂದೆಯೇ ನಾನು ಈ ಬಗ್ಗೆ ವಿಡಿಯೋನು ಮಾಡಿದ್ದೆ. ತುಂಬ ಜನ ಅದಕ್ಕೆ ಕಮೆಂಟ್ ಕೂಡ ಹಾಕಿದರು, ಈ ರೀ ಎಕ್ಸಾಮ್ ಏನಕ್ಕೆ ಬೇಕು, ಯಾಕೆ ನೀವು ಈ ಥರ ನೆಗೆಟಿವ್ ಆಗಿ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ. ಸೊ ಇವಾಗ ಕೋರ್ಟಿಂದನೇ ಸ್ಪಷ್ಟನೆ ಬಂದಿದೆ. KPCL ಒಂದು ಕ್ಲಾರಿಫಿಕೇಷನ್ ಕೊಡಬೇಕು, ಇನ್ನೂ ಒಂದು ವಾರದಲ್ಲಿ ಕೊಡ್ತಾರೆ, ನೋಡೋಣ. ಬಟ್ ನಾನು ಮೊದಲೇ ಹೇಳಿರುವ ಹಾಗೆ ಈ ಎಕ್ಸಾಮ್ ಹಾಗೇ ಆಗುತ್ತೆ. ಅದು ಬಿಟ್ಟು ಬೇರೆ ಎಲ್ಲ ಮುಂದೆ ಅಂದರೆ ನೀವು ಹೋಗಿ KPCLಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಎಕ್ಸಾಮ್ ನಡೆಸಿ ಅಂತ ಹೇಳಿ ಬೇಗ ಮಾಡ್ತಾರೆ. ಆವಾಗ ಎಕ್ಸಾಮ್ ಬರೆದು ಪಾಸಾಗಿ ಕರೆಕ್ಟಾಗಿ ಎಕ್ಸಾಮು ವಿತ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಎಲ್ಲ ಕ್ಲಾರಿಫಿಕೇಷನ್ ಕೊಡ್ತಾರೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಸೊ ಎಕ್ಸಾಮ್ ಡೇಟು ಜಡ್ಜು ಮತ್ತು ಚೀಫ್ ಜಸ್ಟಿಸ್ ಅವ್ರು ಹೇಳಿರೋ ಹಾಗೆ ರೀ ಎಕ್ಸಾಮ್ ತುಂಬ ಬೇಗ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಎಕ್ಸಾಮ್ ಡೇಟ್ ಕೂಡ ಬಿಡ್ತಾರೆ. ಸೊ ನೀವೆಲ್ಲ ಕೆಲಸನ ಸೈಡ್ಗಿಟ್ಟು ನಿಮಗೆ KPCL ಆಸ್ಪಿರೆಂಟ್ಸ್ಗೆ ನಾನೊಂದು ಮಾತು ಹೇಳ್ತಾ ಇದ್ದೀನಿ, ನಿಮಗೆ ಈ ಜಾಬ್ ಬೇಕು ಅಂದರೆ ಇವಾಗಿಂದನೇ ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್ನ. ಸೊ ಫ್ಯೂಚರ್ ಡೆವಲಪ್ಮೆಂಟ್ಸ್ ಏನೇನಾಗುತ್ತೆ ಮುಂದೆ ಅಂತ ಒಂದು ಗೆಸ್ ಅಷ್ಟೆ. ಒಂದು 4 to 5 monthsಲ್ಲಿ ನಿಮ್ಮದೆಲ್ಲ ಎಕ್ಸಾಮು ಮತ್ತು ಇನ್ನಿತರ ಎಲ್ಲ DV ಅಂತೀರ ಏನೇನೋ ಎಲ್ಲ ಸಿಂಧುತ್ವ ಎಲ್ಲ ಮುಗಿಸ್ತದೆ, ಎಲ್ಲ ಮುಗಿತಾ ಹೋಗುತ್ತೆ. ಒಂದು 5 to 6 monthsಲ್ಲಿ ನೀವು ಜಾಯಿನ್ ಆಗ್ತೀರಾ. ಸೊ ಇದು ಬಿಟ್ಟು ಮತ್ತೆ ಏನಾದರೂ ಸುಪ್ರೀಂ ಕೋರ್ಟ್ ಹೋಗ್ತೀನಿ, ಮತ್ತೆ ಇನ್ನೊಬ್ಬ ಥರ್ಡ್ ಪಾರ್ಟಿ ಲೀಡರ್ನ ಕರ್ಕೊಂಡು ಹೋಗಿ KPCL ಅದ್ರ ಸ್ಟ್ರೈಕ್ ಮಾಡಿಸ್ತೀನಿ, ಈ ಥರ ಎಲ್ಲ ಮಾಡಿದರೆ ನೀವು ಎಕ್ಸಾಮ್ ಬರೆಯೋ ಥರ ಆಗಲ್ಲ. ನಾನು ಇದು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಇನ್ನು 1:1 ಫೈನಲ್ ಲಿಸ್ಟಲ್ಲೂ ಬರಬೋದು. ಏನಕ್ಕೆ ನಾನು ಬೇಗ ವಿಡಿಯೋ ಮಾಡಲಿಲ್ಲ ಅಂತಂದರೆ, ಒಂದಿಷ್ಟು ಜನ ಯೂಟ್ಯೂಬರ್ಸ್ ಎಲ್ಲರೂ ವಿಡಿಯೋ ಮಾಡಿದ್ದಾರೆ. ಮತ್ತು ನ್ಯೂಸ್ ಪೇಪರ್ದವರು ಏನೇನೇನೋ ಬರಿತಾ ಇದ್ದಾರೆ. ಅದು KPTCL ಅಲ್ಲ, KPCL. KPTCL ಅಂದರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. KPCL ಅಂದರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಎರಡರಲ್ಲೂ ತುಂಬ ವ್ಯತ್ಯಾಸ ಇದೆ. ಇದನ್ನು ಓದಿ ತಿಳ್ಕೊಬೇಕಾಗಿರೋರು KPCL ಆಸ್ಪಿರೆಂಟ್ಸು ಅಷ್ಟೇ. ಇದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ KPTCL ವಿದ್ಯಾರ್ಥಿಗಳು ಮುಂದೆ. ಸೊ ಏನೇ ಇರಲಿ, ಒಳ್ಳೆ ಒಂದು ಜಡ್ಜ್ಮೆಂಟು. ನನ್ನ ಫ್ರೆಂಡ್ ಸಲುವಾಗಿ ನಾನು ಹೋರಾಟ ಮಾಡಿದ್ದೆ, ಚೂರು ವಿಡಿಯೋಗಳನ್ನು ಮಾಡಿದ್ದೆ ಅಷ್ಟೇ. ಇದರ ಬಗ್ಗೆ ಯಾರಿಗೂ ಒಂದು ಹೇಟ್ ಇಲ್ಲ, ಅಂದರೆ ಯಾವುದೋ ಒಂದು ದ್ವೇಷ ಅಥವಾ ಏನಾದರೂ ಒಂದು ನೆಗೆಟಿವ್ ವಿಡಿಯೋ ಮಾಡಬೇಕು ಅಂತ ಉದ್ದೇಶ ಕೂಡ ಇಲ್ಲ. ಏನೇ ಆಗಲಿ ನೋಡಿ, ಓದ್ಕೊಳ್ಳಿ, ಚೆನ್ನಾಗಿ ಎಕ್ಸಾಮ್ ಬರೀರಿ, ಪಾಸಾಗಿ ಜಾಬ್ ತೊಗೊಳ್ಳಿ. ಒಳ್ಳೆಯ ಜಾಬ್ ಇದು. ಸೊ ಆಲ್ ದಿ ಬೆಸ್ಟ್. ಜೈ ಹಿಂದ್.